ಅದಕ್ಕಾಗಿ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ. ನಮ್ಮವರಿಗೆ ಕೇಳಿ ವಿಷಯವನ್ನು. ಕತೆ ಬಹಳ ಒಳ್ಳೆಯದೇ ಇದೆ, ನಮ್ಮವರಲ್ಲಿ ಕೇಳಬೇಕಲ್ವಾ? ಹೌದು. ಸ್ವಲ್ಪ ಮೊದಲಾಗಿ ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ. ರಾಕ್ಷಸ ವೀರರು ಎಲ್ಲರೂ ಬನ್ನಿ ಎಂಬುದಾಗಿ ಹೇಳಿದ್ರಿ, ಬರಬಹುದಿತ್ತು. ಆದ್ರೆ ನಿಮ್ಮ ಹತ್ತಿರ ಬರುವಂತ ಧೈರ್ಯ ಯಾರಿಗೂ ಸಾಲದು. ನಾನೇ ಹೋಗಿ ಏನೆಂದು ಕೇಳಿ ಬರ್ತೇನೆ ಎಂಬುದಾಗಿ ಅವರನ್ನೆಲ್ಲ ಅಲ್ಲಿಯೇ ನಿಲ್ಲಿಸಿ ಇಲ್ಲಿವರೆಗೆ ಬಂದಿದ್ದೇನೆ. ಒಡೆಯ ಅಪ್ಪಣೆ ಮಾಡಬೇಕು. ವರ್ತಮಾನ ಗೊತ್ತಾಗಲಿಲ್ವಾ? ದೇವೇಂದ್ರ ಬಂದಿದ್ದಾರೆ. ದೇವೇಂದ್ರ ಮಾತ್ರವಲ್ಲ, ಮತ್ತೆ ದೇವತೆಗಳು ಜೊತೆ ಸೇರಿದ್ದಾರೆ. ಯಾಕೆ ಬಂದ್ರು? ಬರುವುದಕ್ಕೆ ಕಾರಣವಿದೆ. ಏನು? ಕಳೆದು ಹೋದಂತಹ ಸುವಸ್ತುಗಳನ್ನು ಪಡೆಯುವುದಕ್ಕೆ ಸಮುದ್ರ ಮಥನ ಮಾಡಬೇಕು. ಸಮುದ್ರ ಮಥನ ಮಾಡಬೇಕು ಅಂತಾದ್ರೆ ದೇವತೆಗಳು ರಾಕ್ಷಸರು ಒಟ್ಟಿಗೆ ಆಗಬೇಕು. ಹಾಗಾಗಿ ನನ್ನಲ್ಲಿ ಹೇಳುವುದಕ್ಕೆ ಬಂದಿದ್ದಾರೆ. ಇದು ದೇವರ ಮಾತಂತೆ. ಶ್ರೀಹರಿಯ ಮಾತನ್ನು ಯಾವತ್ತೂ ಮೀರುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ಕೇಳುವುದು, ಸಮುದ್ರ ಮಥನ ಮಾಡುವ ಬಗ್ಗೆ ಏನು ಅಭಿಪ್ರಾಯ ನಿಮ್ಮದು? ಸುವಸ್ತುಗಳನ್ನೆಲ್ಲ ಪರೀಕ್ಷಿಸಿದ ಮೊದಲು ಬಗೆಹರಿಸುವುದು ನಿಲ್ಲುವುದು ಕಿರಿಯ ಸರಳು ಕೆಂದ. ಹೇಳ್ತಾ ಇದ್ದೀರಿ ನಾರಾಯಣ ದೇವರ ಮತದಂತೆ ನಾವು ನಡೆಯಬೇಕು, ಕಾರ್ಯಪ್ರವೃತ್ತರಾಗಬೇಕು. ನಮ್ಮ ಅಭಿಪ್ರಾಯ ಏನೆಂಬುದಾಗಿ ಸರಿ ಬಾರದು. ಯಾಕೆ? ನಮಗೆ ಯಾಕೆ ಗೊತ್ತಾ? ನಾವು ಎಷ್ಟು ಮಂದಿ? ನಾವು 66 ಕೋಟಿ ಇದ್ದೇವೆ. ಅವರೆಷ್ಟು? 33. ಹಾಗಾಗಿ ನಾವು ಎಲ್ಲಿಯಾದ್ರೂ ಸಮುದ್ರ ಮಥನಕ್ಕೆ ಸರಿಯಾಗಿ ಸಹಕಾರ ಕೊಟ್ಟೆ ಅಂತಾದ್ರೆ ನಮಗೆ ಏನು ಸಿಕ್ಲಿಕ್ಕಿಲ್ಲ. ಈಗ ಅದು ವಿಷಯ ಅಲ್ಲ. ಯಾಕೆ? ಆದ್ರೂ ದೇವತೆಗಳು ಕುಹಕಿಗಳು. ಹೌದು. ಅವರ ಮಾತನ್ನು ಅವರ ನಡವಳಿಕೆಯನ್ನು ಯಾವತ್ತು ನಂಬಬಾರದು. ಹಾಗಾಗಿ ಅನುಮಾನ ಪಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಆದ್ರೂ ಮತ್ತು ಒಪ್ಪಿಕೊಳ್ಳಬಹುದು. ಹೇಗೆ? ಅಲ್ಲಿ ಕಳೆದು ಹೋದಂತಹ ಸುವಾಸಗಳಲ್ಲಿ ಮೇಲೆ ಬಂದಾಗ ನಮಗೆ ಯಾವುದೆಲ್ಲ ಬೇಕೋ ಅದನ್ನು ನಮಗೆ ಪಡೆಯುವುದಕ್ಕೆ ಅಧಿಕಾರ ಕೊಡ್ತಾರಂತಾದ್ರೆ ಆದೀತು. ನಾವಿಲ್ಲ. ನಾನು ಕರೆದದ್ದು ಹೋಗುವುದಕ್ಕಲ್ಲ, ವಿಷಯ ಕೇಳುವುದಕ್ಕೆ. ಈಗ ನಿಮಗೆ ಈ ರೀತಿ ಆದ್ರೆ ಒಪ್ಪಿಗೆ, ಸಮುದ್ರ ಮಥನಕ್ಕೆ ಸಿದ್ಧರಾಗಿದ್ದೀರಿ, ಎಲ್ಲರೂ ಸಿದ್ಧರಾಗಿದ್ದಾರೆ ಅಂತ ಅವರವರು ಕೈ ಎತ್ತಿ ನಿಂತಿದ್ದಾರೆ. ನಾನು ಒಬ್ಬ ಹೇಳಿದ್ರೆ ಅವರು ಎಲ್ಲರೂ ಹೇಳಿದ ಹಾಗೆ ಆಗಲಿ, ಸಂತೋಷ. ನೀವೆಷ್ಟು ಹೇಳಿದ್ರು ನನಗೆ ಆಗುವುದಿಲ್ಲ, ಮನಸ್ಸಿಗೆ ಹಿತವಾಗುವುದಿಲ್ಲ. ಮತ್ತೊಬ್ಬ ಹೇಳುವುದಕ್ಕೆ ಒಬ್ಬ ಇದ್ದಾನೆ. ಇಲ್ಲಿ ಯಾರಿದ್ದಾರೆ? ನನ್ನ ಆಪ್ತನಾಗಿರುವವ. ಅವ ಇಲ್ಲದಿದ್ರೆ ಏನೂ ಇಲ್ಲ. ಗೊತ್ತಾಯ್ತು? ಯಾರು? ಈಗ ಗೊತ್ತಾಯ್ತು. ಯಾವಾಗ್ಲೂ ನಿಮ್ಮ ಬೆನ್ನ ಹಿಂದೆ ಇರುವವ. ಹೌದು, ಮುಖಾಸುರ. ಅವನನ್ನು ಕರಿ, ವಿಷಯ ಹೇಳೋಣ. ಆಯ್ತು, ಕರಿ. ನಾನು ಕರೀತೀನಿ. ಈಗ ಬರ್ತಾನೆ.
ಹಾಗೆ ಏ ಕೆಪ್ಪಲನ್ನೆಲ್ಲ ಹಾಗೆ ಅಲ್ಲ ಎಂತದ ಮತ್ತೆ ನಿಧಾನಕ್ಕೆ ಕರೀತಾ ಇದ್ದಿ ಕೇಳ್ತಾರೆ, ಅವರಿಗೆ ಕೇಳ್ತಾರೆ, ಕೇಳ್ಬೇಕಲ್ಲ. ಹೇಳ್ಬೇಕಾ? ಹಾ ದೂರದಲ್ಲಿದ್ರೆ ಮುಖ ಅದು ಕೂಡ ಕೇಳಲಿಕ್ಕೆ. ನೀನು ಮಲಗಿದವರನ್ನು ಎಚ್ಚರಿಸುವುದೇ ಕೈಮಿಕೆ ಏನು ಸರಿಯಾಗಿ ದೀರ್ಘಧ್ವನಿಯಲ್ಲಿ ನಿನ್ನನ್ನು ನೋಡಿ ಹೆದರಿ ಓಡಿ ಹೋಗುತ್ತಾ ಇದ್ದಾರೆ. ಮೂಗ ಅಂತ ಕರಿಬೇಡ. ಕಣ್ಣ ಅಣ್ಣ ಉಂಟಲ್ಲ ಮೈಯಣ್ಣ ಮುಖಾಸುರ ಮೈಯಣ್ಣ ಏ, ಮೈಯಣ್ಣ ಮೈಯಣ್ಣ ನಿನ್ನ ಅಜ್ಜ ಏನೋ ಮೈಯಣ್ಣ ಬಲಿಯಣ್ಣ. ಬಲಿಯಣ್ಣ ಬಲಿಯಣ್ಣ. ಒಳ್ಳೆಯದು. ಯಾಕೆ ಕೈದದ್ದು ಯಾಕೆ ಯಾರು ಕೆಟ್ಟದ್ದು ಯಾಕೆ ಅದು ನೀನೇ ಅಲ್ವಾ ಕೆಲಸ ಮಾಡ್ತಾ ಇದ್ದದ್ದು ಅಂತಾವು. ಕೆರೆಯುವುದು ಏ ಮೂಕ ಏ? ಏ ಮುಖ ಪುನಃ ಅವ ಹೇಳುವುದನ್ನು ಕೇಳೋ ಕೆರೆಯುವುದು ಯಾಕೆ ಅಂತ ಕೇಳ್ತಾನೆ. ಕೆರಿಯುವುದು ಕರೆದದ್ದು ಯಾಕೆ ಕಳೆದದ್ದು ಯಾಕೆ ಯಾವತ್ತೂ ನೀನು ಬೆನ್ನ ಹಿಂದೆ ಅಲ್ಲ ನೀನು ಇಲ್ಲಲ್ಲಿ ಹೋಗ್ತಾ ಇರ್ತಿ. ಹೌದು. ಇವತ್ತು ಯಾಕೋ ಇಲ್ಲ ನೀನು ನಾನು ಯಾಕೆ ತಡ ಮಾಡಿದ್ದಿ? ದೊಡ್ಡ ಕೆಲಸವಲ್ಲಿದ್ದೆ. ಓಹೋ ಹಾಗೆ ಭೋಜನ ಪ್ರಿಯ ನೀನು ಭೋಜನ ಮಾಡ್ತಾ ಇದ್ದಿ. ಹೌದು. ಈಗ ಅದರ ಬಗ್ಗೆ ಹೇಳುದಲ್ಲ, ಇಲ್ಲ. ನಿನ್ನನ್ನು ಕರೆಸುವುದಕ್ಕೆ ಕಾರಣವಿದೆ. ಇದು. ದೇವತೆಗಳು ಬಂದಿದ್ದಾರೆ. ಕೆಳಗೆ. ಏನು ರಥೋತ್ಸವ ಅವನು ಎತ್ತುಕೊಳ್ಳುವುದಕ್ಕೆ ಇವ ಹೆತ್ತುವುದೇ ಅಂತ ಎತ್ತುವುದಕ್ಕೆ ಪುಕ್ಕ ಹಾಕೊಂಬಂದದಕ್ಕೆ. ಏನು ಮುಖಣ್ಣ ಇಲ್ಲಿ ಬಾ. ಎಲ್ಲಿಂದಾನೆ ದೇವರ ಹ. ಅವನ ಮುಸುಡಿಯವನಿಂದ ಯಾಕೆ ಅವನ ಮಾಳಗೇನು ಬಹಳ ದೊಡ್ಡ ಜನ ಅವ ಯಾರು ದೇವೇಂದ್ರಗ. ಹೇ. ಹ? ದೊಡ್ಡ ಜನರ ಹಾಗೆ ಬರ್ಲಿಲ್ವೋ? ಮತ್ತೆ? ಗಡಗಡ ನಡುಗುತ್ತಾ ಬಂದಿದ್ದಾರೆ. ಆ ಚಳಿ. ಮೊದಲು ಚಳಿ ನಿನ್ನ ಅಜ್ಜನಿಗೆ ಎಂತದ ಚಳಿ ಜನಗಳ ಇಷ್ಟು ಸೆಕೆ ಆಗುತ್ತಾ ಇದೆ ಚಳಿ ಅಂತ. ಏನು ಇಂತಂದು. ಅವ ನಡುಗುವುದು ಹ. ಮೊದಲ ಹಾಗೆ ಅಹಂಕಾರಿಯಾಗಿ ಅಲ್ಲ, ಮತ್ತೆ? ನಮ್ಮನ್ನು ನೋಡಿ ಹೆದರಿಕೆಯಿಂದ. ಹೆದರಿಕೆಯ? ಅದರಲ್ಲಿಯೂ ನೀನಿದ್ದಕ್ಕೆ ಗೊತ್ತಿದೆ ಅಲ್ಲ ಆ, ಅವನಿಗೆ, ನನ್ನ ವಿಷಯ ಅವನಿಗೆ ಗೊತ್ತು. ಮೊದಲೇ ಗೊತ್ತಿದೆ. ಹ. ಹಾಗಾಗಿ ಹೆದರಿದ್ದಾನೆ. ಗಡಗಡ ನಡುಗುತ್ತಾ ಬಂದವ ಏನು ಹೇಳಿದೆ ಗೊತ್ತಾ? ಎಂತನು? ಬಲಿರಾಯ, ಓ. ನಿನ್ನಲ್ಲೊಂದು ಮಾತಿದೆ, ಎಂತನು? ಈಗ ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ದಾನೆ. ಕೆಲಸ ಮಾಡ್ಲಿಕ್ಕೆ ನೀನ ಕೆಲಸ ಮಾಡ್ಲಿಕ್ಕೆ ನೀನ ಹಾಗಲ್ವ ಅವನ ಕೆಲಸ ನೀನು ಮಾಡುವುದ? ಹಾಗಲ್ವ ಅಣ್ಣ ಹಾಗಲ್ಲ, ಉಪಕಾರ ಮಾಡಬೇಕು ಅಂತ ಹೇಳಿದ್ದಾನೆ. ನಾನು ಒಪ್ಪುವರಿ. ಈಗ ಈ ದೇವಲೋಕ ನಮ್ಮದಾಗಿದೆ. ಹಾ. ದೇವಲೋಕದಲ್ಲಿ ಏನಿದೆ? ಏನಿಲ್ಲ, ಎಲ್ಲ ನೀರು ಪಾಲಾಗಿದೆ. ಓ ನೀರು ಕಣ್ಣು ಕಾಣುವುದಿಲ್ವಾ? ಏನು? ನೀನನ್ನು ಓದುವುದು. ಹೌದು, ಹಾ, ಹಾ. ನಮ್ಮ ಸ್ವಾಧೀನದಲ್ಲಿರುವಂತಹ ದೇವಲೋಕ ಹಾ. ಅದು ಸಂತೋಷವಾಗಿ ಹಾ. ಸುಖವಾಗಿ ಹಾ. ಎಲ್ಲಾ ವಸ್ತುಗಳು ಅಲ್ಲಲ್ಲಿ ಇರಬೇಕು. ಹಾ, ಹಾ. ಅಂದ್ರೆ ಹಾ. ಅಲ್ಲಿ ಶೋಭಾಯಮಾನವಾಗಿದ್ರೆ ಹಾ. ಅದನ್ನು ನೋಡುವುದಕ್ಕೆ ಚಂದ. ಹಾ, ಹಾ. ಅದು ಅವನ ಅಭಿಪ್ರಾಯ. ಹಾ, ಹಾ. ಕೈ ಸೋತ್ರು ಹಾ. ದೇವರಲ್ಲಿ ಹೋಗಿ ಮೊರೆ ಇಟ್ಟು ಹಾ. ಒಂದು ದಾರಿಯನ್ನು ಕಂಡುಕೊಂಡು ಬಂದಿದ್ದಾರೆ. ಎಂತದ್ದು? ಏನು ಗೊತ್ತಾ? ಎಂತದ್ದು? ಕಳೆದು ಹೋದಂತಹ ಸುವಸ್ತುಗಳನ್ನು ಪಡಿಬೇಕಂತೆ. ಹಾ. ಪಡಿಬೇಕಾದ್ರೆ ಸಮುದ್ರವನ್ನು ಮತಿಸಬೇಕಂತೆ. ಓ ಸಮುದ್ರ ಮಥನ. ಸಮುದ್ರ ಮಸಾಲ ಮಾಡ್ಬೇಕು. ಮಸಾಲ ಅಲ್ಲ. ನಿನ್ನ ತಲೆ ಮಸಾಲ. ಏ, ಮಸಣ ಅಂದ್ರೆ ಎಂತದ್ದು? ಮಸಾಲ ಅಂದ್ರೆ ಗೊತ್ತುಂಟು. ಮಥನ ಹೇಗೆ? ಅದು ಗೊತ್ತುಂಟು. ಹೇಗೆ? ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ನಿನ್ನ ಅಜ್ಜಿ ಆ ಮೊಸರು ಹಾ. ಕರೆಯುವುದು. ಹೇಗೆ? ತಳ್ಕು ಬುಳುಕು ತಳ್ಕು ಬುಳುಕು ತಳ್ಕು ಬುಳುಕು ಹಾಗೆ ಆಮೇಲೆ ಏನು ಸಿಗ್ತದೆ ಬೆಣ್ಣೆ ಬರ್ತದಲ್ಲ. ಅಲ್ವಾ? ಈಗ ಇಲ್ಲಿಯೂ ಹಾಗೆ ಹಾ. ಕಳೆದು ಹೋದಂತಹ ಸುವಸ್ತುಗಳನ್ನು ಪಡೆಯಬೇಕು ಅಂತಾದ್ರೆ ಹಾ. ಸಮುದ್ರ ಮಥನ ಮಾಡಬೇಕು. ಹಾ. ಸಮುದ್ರ ಮಥನ ಮಾಡಿದಾಗ ಹಾ. ಎಲ್ಲಾ ವಸ್ತುಗಳು ಬರ್ತವೆ. ಹೋ, ಹೋ. ಕೊನೆಗೆ ಹಾ. ಅಮೃತ ಬರ್ತದೆ. ಅಮೃತಗ ಏ ಅಮೃತಗ ಮೂತ್ರ ಕಪಾಳಕ್ಕೆ ಬಾರಿಸ್ತಾರೆ. ಏನಾದ್ರು ಕಿವಿಗಳಿದಲ್ಲ. ಅಪಶಬ್ದವೇ ಹೇಳ್ತಾ ಇದೆಯಲ್ಲ. ಅಮೃತಗ ಅಮೃತ. ಅಮೃತಗ ಹಾ. ಏ ನೀನು ಹೇಳಲೇಬೇಡ ಅದನ್ನು, ಗೊತ್ತಾಯ್ತಲ್ಲ? ಅದನ್ನು ಕುಡಿದರೆ ಏನಾಗುತ್ತದೆ ಗೊತ್ತಾ? ಸಾಯುವುದಿಲ್ವಂತ. ಹಾ, ಹೌದಾ? ಸಾಯುವುದಿಲ್ವಂತ. ಹಾ, ಹಾ. ಜರಾವರಣ ರಹಿತರಾಗಿರ್ತೇವೆ. ಹಾ, ಹಾ. ಅದು ಮಾತ್ರವಲ್ಲ, ಹಾ. ಅದನ್ನು ಕುಡಿದರೆ ಮುದುಕರಾಗುವುದಿಲ್ವಂತೆ. ಹೌದಾ? ಹಾಗಾದ್ರೆ ಅದು ನನಗೆ ಬೇಕು. ಎಂತದ್ದು? ಮುದುಕರಾಗುವುದಿಲ್ಲಲ್ಲ. ಅದು ಯಾಕೆ ಬೇಕು? ಬೇಕಾ? ಇರ್ತೇನೆ ಅದನ್ನು ನನ್ನನ್ನು ಅದು ಕೊಡುದು ನಾನು ಯೌವನದಲ್ಲಿದ್ದರೆ ಹಾ. ನನ್ನನ್ನು ಒಳ್ಳೊಳ್ಳೆ ಹೆಣ್ಮಕ್ಕಳು ನೋಡ್ತಾರೆ. ಅದು ನಿನ್ನನ್ನು ಒಳ್ಳೆ ಒಳ್ಳೆ ಹೆಣ್ಣು ಮಕ್ಕಳು ನೋಡ್ತಾರೆ. ಈ ಮುಖವನ್ನು ನೋಡುವುದ ನಿನ್ನ ಮಾತನಾಡುವುದನ್ನು ನೋಡಿದ್ಯಾ? ಕೇಳುವಾಗ ಅವರು ಓಡಿ ಹೋಗ್ತಾರೆ. ಅದು ಗೊತ್ತಿಲ್ವಾ? ಇದು ನನ್ನ ಮಾತಾಡ್ಲಿಕ್ಕೆ ಇಲ್ಲ. ಇಲ್ವಾ?
ಬಾಯಿ ಮುಚ್ಚಿಕೊಂಡಿರುವುದು ಆಗಲಿ. ಈಗ ಸಮುದ್ರ ಮಥನ ಮಾಡುವುದಕ್ಕೆ ಹಾ. ನಮ್ಮವರಲ್ಲಿ ಅಭಿಪ್ರಾಯವನ್ನು ಕೇಳಿದ್ರೆ ಹಾ. ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯವನ್ನು ಹೇಳಿದ್ದಾರೆ. ಎಂತದು ಕೆಲವರು ಹೇಳಿದ್ರು ಸಮಭಾಗವಾಗಬೇಕು, ಹಾ. ಕೆಲವರು ಹೇಳಿದ್ರು ಸರಿಬಾರದೆ ಮಗೆ, ಹಾ. ಕೆಲವರು ಹೇಳಿದ್ರು ಸಿಕ್ಕಿದ್ದರಲ್ಲಿ ಎಲ್ಲ ಪಾಲು ನಮಗೆ ಅಂತ. ಹಾ. ಈಗ ನಿನ್ನಲ್ಲಿ ಕೇಳುವುದು, ಹಾ. ನಾವು ಸಮುದ್ರ ಮಥನ ಮಾಡಿದಾಗ ಸಿಕ್ಕಿದಂತಹ ವಸ್ತುಗಳಲ್ಲಿ ಹಾ. ಹೇಗೆ ನಮ್ಮ ತೀರ್ಮಾನ? ಒಂದು ಕೆಲಸ ಮಾಡುವ. ಯಾವ ಕೆಲಸ? ವಿದ್ಯುತ್ ವಸ್ತು ಉಂಟಲ್ಲ, ಆ, ಮೂಗು ಭಾಳ ಆಗ್ಬೇಕು. ಮೂಗು ಭಾಳ ಆಗ್ಬೇಕು. ನಿನ್ನ ತಮ್ಮನ ವಿಷಯ ನೋಡು, ಮೂಗು 3 ಪಾಲಿದೆ. ಏನು ಮೂಗು ಪಾಲಂದ್ರೆ? ಇದು ಈ ಮೂಗಲ್ಲ, ಮತ್ತೆ ವಸ್ತು ಇರಲ್ಲ. ವಸ್ತು ಸಿಗ್ತದೆ. ಮೂಗು ಬಾಳು ಮೂಗು. ಆ 3 ಪಾಲು, 1, 2, 3. 1, 2 ಮೂಗುಡು. ಹೇ, ಹೇ, 1, 2, 3 3 ಪಾಲು. ಹಾ. ಹೇಗೆ? ಯಾಕೆ? ಯಾಕೆ? ನಾವು 64 ಕೋಟಿ. ಕಪಾಳಕ್ಕೆ ಬಾರಿಸ್ತೇವೆ. ಕೋತಿ ನೀನು, ಸಲಿಗೆ ಕೊಟ್ಟದ್ದು ಹೆಚ್ಚು. ನಾವು ಕೋಟಿ. ಅದೇ ಅದೇ ಕೋಟಿ. ಕೋಟಿ. ಹಾ. ಅವನು 33 ಕೋಟಿ. ಅದು ಹೌದು, ಅದು ಹೌದು. ಅದು ಹೌದು. ಆವಾಗ ಹ್ಮ್. ನಮಗೆ ಒಂದು ನಾವು ಅವರಿಗಿಂತ ಇಮ್ಮಡಿಯಾಗಿದ್ದೇವೆ. ಸಿಕ್ಕಿದಂತಹ ವಸ್ತುಗಳಲ್ಲಿ 2 ಪಾಲು ನಮಗೆ, 1 ಪಾಲು ಅವರಿಗೆ. ಇದಕ್ಕೆ ಒಪ್ಪಿಗೆ ಆದ್ರೆ ನಾವು ಒಪ್ಪು. ಹಾಗಾದ್ರೆ ಕೇಳೋಣ ದೇವೇಂದ್ರ. ಬೇಡ ನಮ್ಗೆ.